ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ನಿವಾಸದಲ್ಲಿ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ರು. ಆದರೆ ಹಲವಾರು ವಿಚಾರಗಳು ಪ್ರಸ್ತಾಪ ಆಗಿದೆ ಈ ಮೀಟಿಂಗ್ನಲ್ಲಿ. ಜೊತೆಗೆ ಕೆಲವು ಸಿಮಿಲಾರಿಟೀಸ್ ಕೂಡ ಇದೆ, ನೋಡೋಣ. ನೋಡಿ, ಇವತ್ತು ಬೆಳಗ್ಗೆ ಡಿ.ಸಿ.ಎಂ. ಡಿ.ಕೆ. ನಿವಾಸದಲ್ಲಿ ಸಿ.ಎಂ. ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲವೂ ಕೂಡ ಆಯಿತು. ಅದಾದ ಬಳಿಕ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಇಬ್ಬರು ಕೂಡ ನಾಯಕರು. ಆಮೇಲೆ ಡಿ.ಕೆ. ಮನೆಯನ್ನು ರೌಂಡ್ ಹಾಕಿದ್ದಾರೆ ಸಿ.ಎಂ. ಆ ಮನೆಯ ಒಳಗಡೆ ಎಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ಯಾಕೆಂದರೆ ತೀರಾ ಅಪರೂಪ ಡಿ.ಕೆ. ಶಿವಕುಮಾರ್ ಮನೆಗೆ ಸಿದ್ದರಾಮಯ್ಯನವರು ಬಂದಿರತಕ್ಕಂಥದ್ದು. ಮನೆಯ ಹೇಗಿದೆ ಅಂತಕ್ಕಂಥದ್ದು ತೋರಿಸಿದ್ದಾರೆ. ಆಮೇಲೆ ಸಿ.ಎಂ. ಡಿ.ಸಿ.ಎಂ. ಕೈಯಲ್ಲಿ ಒಂದೇ ಬ್ರ್ಯಾಂಡ್ ವಾಚ್ಗಳಿತ್ತು. ಕಾರ್ಟಿಯರ್ ವಾಚನ್ನು ಧರಿಸಿದ್ರು ಸಿ.ಎಂ. ಮತ್ತು ಡಿ.ಸಿ.ಎಂ. ಅಂದರೆ ಕಾರ್ಟಿಯರ್ ವಾಚು ಸಿದ್ದರಾಮಯ್ಯನವರು ಮೊದಲಿಂದನೂ ಹಾಕ್ತಾ ಇದ್ರು. ಅದಾದ ಬಳಿಕ ಅದನ್ನು ನೋಡಿ ಡಿ.ಕೆ. ಶಿವಕುಮಾರ್ ಕೂಡ ಅದನ್ನು ಪರ್ಚೇಸ್ ಮಾಡಿದ್ದಾರೆ. ಅದು ಕಾರ್ಟಿಯರ್ ವಾಚ್, ಒಂದೇ ಬ್ರ್ಯಾಂಡಿನ ವಾಚನ್ನು ಸಿ.ಎಂ. ಡಿ.ಸಿ.ಎಂ. ಇಬ್ಬರು ಕೂಡ ಇವತ್ತು ಧರಿಸಿದ್ದು ಒಂದು ವಿಶೇಷ ಇರ್ಬೋದು. ಕೆಲವ್ರನ್ನ ನೋಡಿ ಅನುಕರಣೆ ಮಾಡ್ತಕ್ಕಂಥದ್ದು ಅವ್ರ ಹತ್ರ ಇದೆ, ನನಗೂ ಇಷ್ಟ ಅದು, ನಾನು ಅದನ್ನೇ ಹಾಕೋಣ ಅನ್ನುವಂತಹ ಲೆಕ್ಕಾಚಾರ ಇರ್ಬೋದು. ಸಿ.ಎಂ. ಡಿ.ಸಿ.ಎಂ. ಇಬ್ಬರು ಕೂಡ ಕಾರ್ಟಿಯರ್ ವಾಚನ್ನು ಧರಿಸಿದ್ದು. ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ, ಮನೆ ನೋಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿರ್ತಕ್ಕಂಥ ಟೈಲ್ಸು, ಬ್ಲ್ಯಾಕ್ ಮಾರ್ಬಲ್ ಎಲ್ಲ ನೋಡಿ ಫಿದಾ ಆಗ್ಬಿಟ್ರಂತೆ ಸಿ.ಎಂ. ಸಿದ್ದರಾಮಯ್ಯನವರು. ಇವರ ಲೈಬ್ರರಿ, ಇವರ ಆಫೀಸು ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ತೋರಿಸಿದ್ದಾರೆ ಮನೆಯನ್ನು ಡಿ.ಕೆ. ಶಿವಕುಮಾರ್ ಹೇಗಿದೆ ಅಂತ. ಮನೆ ತುಂಬ ಚೆನ್ನಾಗಿದೆ ಅಂತ ಅನಿಸಿದೆ ಸಿದ್ದರಾಮಯ್ಯನವ್ರಿಗೆ. ಅದರ ಜೊತೆಗೆ ಇನ್ನೊಂದು ಒಂದು ಕುತೂಹಲದ ವಿಚಾರ ಅಷ್ಟೇ, ಬೇರೆ ಇನ್ನೇನೂ ಅಲ್ಲ. ಇಬ್ಬರು ಒಂದೇ ಬ್ರ್ಯಾಂಡ್ ವಾಚನ್ನು ಧರಿಸಿದ್ದಾರೆ, ಕಾರ್ಟಿಯರ್ ವಾಚ್ ಅದು. ಸೊ ಹಾಗಾಗಿ ಕೆಲವು ಸಿಮಿಲಾರಿಟೀಸ್ ನಾ ಹೇಳಿದ್ನಲ್ಲ, ಈಗ ಕೆಲವು ವಸ್ತುಗಳ ಪ್ರಮೋಷನ್ಗೆ ಯಾಕೆ ಸೆಲೆಬ್ರಿಟೀಸ್ಗಳನ್ನ ತರ್ತಾರೆ ಅಂತಂದರೆ ಅವರು ಧರಿಸಿದ್ದಾರೆ ಅಂತಂದಾಗ ಅದು ನಾವು ಹಾಕಬೇಕು ಅನ್ನೋ ಆಸೆ ಇರುತ್ತೆ. ಆ ಲೆಕ್ಕಾಚಾರ ಇರಬಹುದು. ಕಾರ್ಟಿಯರ್ ವಾಚ್ ಸಿದ್ದರಾಮಯ್ಯನವರ ಹತ್ರ ನೋಡಿ ಡಿ.ಕೆ. ಶಿವಕುಮಾರ್ ಕೂಡ ಪರ್ಚೇಸ್ ಮಾಡಿರ್ಬೋದು. ಸೊ ಹಾಗಾಗಿ ಒಟ್ಟಿನಲ್ಲಿ ಅದೊಂದು ಸಿಮಿಲಾರಿಟಿ ಅನ್ನೋದು ಮಾತ್ರ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಇಬ್ಬರು ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಮಾಡಿದ್ರು, ಜೊತೆಗೆ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡೋದು ಅನ್ನೋದನ್ನು ಹೊರತುಪಡಿಸಿ ಇನ್ನೇನೆಲ್ಲ ಅಂಶಗಳು ಇವತ್ತಿನ ಮೀಟಿಂಗ್ನಲ್ಲಿ ಗಮನ ಸೆಳೀತು ಅಂತ? ಅರವಿಂದ್, ಕಾಮನ್ ಆಗಿ ಇವತ್ತು ಸಿಎಂ ಹಾಗೂ ಡಿ.ಸಿ.ಎಂ. ನಡುವೆ ಒಂದು ಅಂದರೆ ಡಿ.ಸಿ.ಎಂ. ನಿವಾಸದಲ್ಲಿ ಸಿಎಂ ಬಂದಂಥದ್ದು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಏನು ನಡೀತು. ಸಾಕಷ್ಟು ವಿಚಾರಗಳು ಅಂದರೆ ರಾಜಕೀಯ ವಿಚಾರಗಳು ಚರ್ಚಿತವಾಯಿತು ಮತ್ತು ರಾಜಕೀಯ ಕಾರಣಕ್ಕಾಗಿ ನಡೆದಂಥ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೂ ಕೂಡ ಸಹಜವಾಗಿ ಉಭಯ ಕುಶಲೋಪರಿಯ ವಿಚಾರಣೆಯೂ ಕೂಡ ಇತ್ತು ಅನ್ನುವಂಥದ್ದು. ಯಾಕಂದರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಂಥದ್ದು, ಮನೆಯನ್ನು ನೋಡಿದ್ರು, ಕುಟುಂಬ ಸದಸ್ಯರನ್ನ ಮಾತಾಡಿಸಿದ್ರು, ಹಾಗೆ ಮತ್ತೊಂದು ಕಾಕತಾಳೀಯನ ಇಬ್ಬರ ಕೈಯಲ್ಲೂ ಕೂಡ ಒಂದೇ ರೀತಿಯ ವಾಚ್ ಕೂಡ ಇತ್ತು ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಹಾಗೆ ಇವೆಲ್ಲವೂ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಮಾತನಾಡಿದ್ರು, ಖಾಸಗಿಯಾಗಿ ಕೂಡ ಮಾತಾಡಿದ್ರು ಅನ್ನುವಂಥದ್ದು. ಆನಂತರ ಆಡಳಿತಾತ್ಮಕವಾಗಿ ಕೂಡ ಕೆಲವು ವಿಚಾರಗಳು ಒಳಗೊಂಡಂತೆ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡಿದ್ರು ಅನ್ನೋಂಥ ಮಾಹಿತಿ. ಆದರೆ ಸಿ.ಎಂ. ಬೇರೆ ಸಂದರ್ಭದಲ್ಲಿ ಬಂದಾಗ ಒಂದಷ್ಟು ಬಿಸಿ ಶೆಡ್ಯೂಲ್ ಬಂದೋಗಿರ್ಬೋದು. ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಮೂಡಲ್ ಕೂಡ ಇದ್ರು. ಯಾಕಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ಬಂದಂಥವರು ಕುಟುಂಬದ ಸದಸ್ಯರ ಜೊತೆ ಮಾತಾಡ್ಬೋದು ಅಥವಾ ಇಡೀ ಮನೆಯೆಲ್ಲ ಓಡಾಡಿ ನೋಡಿದಂಥ ಒಂದು ವಿಡಿಯೋಗಳು ಕೂಡ ಲಭ್ಯ ಆಯಿತು. ಅಂದರೆ ಒಂದು ರೀತಿಯ ರಿಲ್ಯಾಕ್ಸ್ ಆಗಿರುವಂಥ ಮೂಡಲ್ಲಿ ಇದ್ದಂತೆ ಕಾಣಿಸ್ತಾ ಇತ್ತು. ಹಾಗಾಗಿ ಅಷ್ಟೇ ಯಾವುದೇ ರೀತಿಯ ಒಂದು ಇಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳು ಬೇರೆ ಇಲ್ಲದ ರೀತಿಯಲ್ಲಿ ನಡೆದುಕೊಂಡಂಥ ಬೆಳವಣಿಗೆ ಕೂಡ ಸಾಕ್ಷಿ ಆಯಿತು ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಅರವಿಂದ್, ವಾಚ್ ವಿಚಾರ ಸಿದ್ದರಾಮಯ್ಯನವ್ರನ್ನ ನೋಡಿ ಅದರಿಂದ ಇಂಪ್ರೆಸ್ ಆಗಿ ಇವರು ಕೂಡ ತಗೊಂಡಿರೋದ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಸುಕೇಶ್? ಖಂಡಿತ ಮಾಹಿತಿ ಇಲ್ಲ ಅರವಿಂದ್. ಯಾಕಂದರೆ ಒಂದೇ ರೀತಿಯ ವಾಚ್ ಇತ್ತು ಅನ್ನೋದು ಬಿಟ್ಟರೆ ಅದನ್ನು ನೋಡಿ ಇಂಪ್ರೆಸ್ ಆಗಿ ತೊಗೊಂಡ್ರು ಅಥವಾ ಇವ್ರ ಹತ್ರ ಪ್ರತ್ಯೇಕವಾಗಿ ಇತ್ತ ಅನ್ನೋಂಥದ್ದು. ಬಟ್ ಇವತ್ತಿನ ದಿನ ಮಾತ್ರ ಇಬ್ಬರು ಭೇಟಿಯಾದ ಸಂದರ್ಭ, ಹೊರಗಡೆ ಬರುವಂಥ ಸಂದರ್ಭದಲ್ಲೂ ಸಹಜವಾಗಿ ಇಬ್ಬರ ಕೈಲೂ ಕೂಡ ಅದೇ ರೀತಿಯ ಒಂದು ವಾಚ್ ಅಂತೂ ಇದ್ದಂತೂ ಕೂಡ ಬಹಿರಂಗ ಎಲ್ಲರೂ ಕೂಡ ಕಾಣಿಸ್ತಾ ಇತ್ತು ಅರವಿಂದ್.